ಸರ್ ನಮಸ್ತೆ. ನವರಾತ್ರಿ ವಿಶೇಷ ಅಂತ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಹೇಗೆ? ನಾವು ವರ್ಷ ನವರಾತ್ರಿಗೆ ಒಂದು ಕ್ಷೇತ್ರ ಪಾದಯಾತ್ರೆ. ನಿಮ್ಮ ಪರಿಚಯ ಮಾಡ್ಕೋಬೋದಾ ನಿಮ್ಮ ಗ್ರೂಪಿಂದು? ನೀವು ಯಾವ ಊರಿಂದ ಬಂದಿದ್ದು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದನ್ನು? ಹಾಗೆ ನಿಮ್ಮ ಜೊತೆ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಅಂದರೆ ನಿಮ್ಮನ್ನು ಗೈಡ್ ಮಾಡಿದ್ದವರು ಯಾರು, ಇದನ್ನು ಫಾರ್ಮ್ ಮಾಡಿದ್ದ್ಯಾರು, ಈ ಗ್ರೂಪನ್ನು ಕಟ್ಟಿದ್ದ್ಯಾರು, ಹೇಗೆ ನಡ್ಸ್ಕೊಂಡು ಬರ್ತಾ ಇದ್ದೀರಿ ಅನ್ನೋ ಹಾಗೆ. ನಮ್ಮದಂದರೆ ಗ್ರೂಪು ಸ್ಟಾರ್ಟ್ ಆಗೋದು ನಮ್ಮ ಪಾದಯಾತ್ರೆ ಗುರುಗಳು ವಾದಿರಾಜಾಚಾರ್ಯ ಅಂತ, ಅವರು ಮಧ್ವನಗರದಲ್ಲಿ ನನ್ನ ಗುರುಗಳು. ನಮ್ಮದು ಈ ಟೀಮು ಹಿರಿಯಡ್ಕದಿಂದ ಟೀಮು. ಓಕೆ. ನಾವು ಅಂದರೆ ನಮ್ಮದು ಧರ್ಮಸ್ಥಳ ಪಾದಯಾತ್ರೆ ಸ್ಟಾರ್ಟ್ ಆಗಿ 25-26 ವರ್ಷ ಆಯಿತು ಟೋಟಲ್. ಈಗ ಹಿರಿಯಡ್ಕದಿಂದ ಸ್ಟಾರ್ಟ್ ಆಗಿ ಸುಮಾರು 4-5 ವರ್ಷ ಸ್ಟಾರ್ಟ್ ಆಗಿದೆ. 5. ನಮಸ್ತೆ. ನೀವು ಸ್ವಲ್ಪ ಹಿರಿಯರಾಗಿ ಕಾಣಿಸ್ತಾ ಇದ್ದೀರಾ. ತಿರುಪತಿ ಪಾದಯಾತ್ರೆ ಇವರು ಮತ್ತೆ ತಿರುಪತಿಯವರಿಗೆ ಇಲ್ಲಿಂದ ತಿರುಪತಿ ಅವರು ಇವಾಗ 4 ವರ್ಷ ಆಯ್ತಾ? 4 ವರ್ಷದಲ್ಲಿ ನಿಮಗೆ ಗೊತ್ತಿರ್ಬೋದು, ಇದು ಉಡುಪಿ ಶ್ರೀನಿವಾಸ ಲಕ್ಷ್ಮೀ ವೆಂಕಟೇಶ್ ಅವ್ರದ್ದು ಸ್ವೀಟ್ ಬೇಕಂದ್ರೆ ಆಸ್ಥಾನ, ಅವ್ರ ಮುಖಾಂತರ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದು. ತಿರುಪತಿಗೆ ಎಷ್ಟು ದಿನದಲ್ಲಿ ಹೋಗ್ತೀರಾ? ನಮಗೆ ಸಾಧಾರಣ 18 ದಿವಸ ಬೇಕಾಗ್ತದೆ ಸರ್. ವರ್ಷಕ್ಕೊಮ್ಮೆ ಹೋಗ್ತೀರಾ? ವರ್ಷಕ್ಕೊಮ್ಮೆ. ಈ ಸಲ ಲಾಕ್ಡೌನ್ ಆಗಿ ಈ ಸಲ ಕ್ಯಾನ್ಸಲ್ ಆಗಿದೆ. ಒಟ್ಟಿಗೆ 650 ಕಿಲೋಮೀಟ್ರ್, 650ರಿಂದ 700 ಕಿಲೋಮೀಟರ್ ತನಕ ಆಸ್ಥಾನದಿಂದ ತಿರುಪತಿಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ನಮ್ಮದು 4ನೇ ವರ್ಷ, ಅವರು 10ನೇ ವರ್ಷದಿಂದ ಹೋಗ್ತಾ ಇದ್ದಾರೆ. ಟೋಟಲ್ 10 ವರ್ಷ ಹೋಗ್ತಾ ಇದ್ದಾರೆ. ಅಲ್ಲಿ ತಿರುಪತಿಯಲ್ಲೂ ಕೂಡ ಬೆಟ್ಟ ಹತ್ತಿದ್ದೀರಾ? ಹೌದೌದು, ಇಲ್ಲಿಂದ ಪಾದಯಾತ್ರೆ ತಿರುಪತಿ ದರ್ಶನ ತನಕ ನಾವು ನಡ್ಕೊಂಡೇ ಹೋಗಿ ದರ್ಶನ ಮಾಡೋದು. ಹೇಗಾಗ್ತದೆ ಸರ್ ಅಲ್ಲಿ ದೇವರನ್ನ ನೋಡಿದ ಆ ಕ್ಷಣದಲ್ಲಿ ಇಷ್ಟು ದೂರದಿಂದ ನಡೆದೋಗಿರ್ತೀರಾ? ಅದು ಭಾರಿ, ಅದು ಹೇಳಿ ಪ್ರಯೋಜನ ಇದೆ ಸರ್. ಅಷ್ಟು ನಮಗೆ ಖುಷಿ ಆಗ್ತದೆ ಸರ್. ಯಾಕಂದ್ರೆ ನಾವು ಅಲ್ಲಿ ಆಂಧ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು. ಅಲ್ಲಿ ನಾವು ಹೋಗ್ತಾ ಇದ್ವಿ, ಅಂದ್ರೆ ವಾಕ್ ಅಂದ್ರೆ ಬೆಟ್ಟ ಮಾತ್ರ ಹತ್ತುತ್ತಾ ಇದ್ವಿ. ಅಲ್ಲಿ ಎಷ್ಟು ಜನ ಅಂದ್ರೆ ದೇವರ ಹತ್ರ ಹೋಗಿ ಹೀಗೆ ನೋಡ್ಲಿಕ್ಕೆ ಬಿಡುವುದಿಲ್ಲ, ತಳ್ತಾ ಇರ್ತಾರೆ. ಅದು ಒಂದು ಕ್ಷಣದಲ್ಲಿ ಆ ದೇವರ ದರ್ಶನ ಆಗ್ತದಲ್ಲ, ಅವಾಗ ಏನೋ ಮೈಯಲ್ಲಿ ರೋಮಾಂಚನ ಆಗ್ತದೆ. ನಮ್ಗೆ ಒಂದೇ ಸೆಕೆಂಡ್ ನಲ್ಲಿ ನಮಗೆ ಮಾಯವಾಗ್ತದೆ. ಬರುವಾಗ ಹೇಗೆ ಬರ್ತೀರಾ? ಬರುವಾಗ ಬಸ್ಸಲ್ಲಿ ಬರ್ತೇವೆ ಸರ್. ಬರುವಾಗ ಎಷ್ಟು ಜನ ಹೋಗ್ತೀರಾ ಸರ್ ನೀವು? ಸಾಧಾರಣ 100 ಮಂದಿ ಹೋಗ್ತೇವೆ ಸರ್. 100 ಜನ ಹೋಗ್ತೀರಾ? ಎಲ್ಲ ಇಲ್ಲಿಯವರ ಮಧ್ಯದಲ್ಲಿ ಜಾಯ್ನ್ ಆಗ್ತಾರ? ಕಾರವಾರ, ಕೊಲ್ಲೂರು ಎಲ್ಲ ಬಂದು ಅಲ್ಲಿ ಶಾಸ್ತಾನ ಅವರ ಮನೆ ಉಂಟು. ಅಲ್ಲಿ ರಾತ್ರಿ ನಾವು ಇಲ್ಲಿ ಹೊರಟಾಗ್ಬೋದು. ಮತ್ತೆ ಬೆಳಿಗ್ಗೆ 7 ಗಂಟೆ ನಾವು ಅಲ್ಲಿಂದ ಒಟ್ಟಾಗಿ ನಾವು ಹೊರಡೋದು. ಹೌದಾ? ಹೌದು, ಅದು ವರ್ಷಕ್ಕೆ ಅಂದರೆ ನಾಗರ ಪಂಚಮಿ ಮರು ದಿವಸ ನಾವು ಹೊರಡೋದು. ಪ್ರತಿ ಸರಿ ನಾಗರ ಪಂಚಮಿ ಮರು ದಿವಸ ಅದೇ ಒಂದು ದಿನ. ಏನಕ್ಕೆ ಅದೇ ದಿನವನ್ನು ಸೆಲೆಕ್ಟ್ ಮಾಡಿದ್ರು? ಅವರು ಹಾಗೆ ಮಾಡಿದ್ದಾರೆ, ಮುಂಚಿನಿಂದ 10 ವರ್ಷದಿಂದ ಹಾಗೇನೆ ಮಾಡಿದ್ದಾರೆ. ನಾಗನಿಗೆ ತನು ಹಾಕಿ ನಾಗನಿಗೆ ಹಾಕಿ ಹೋಗ್ತೀರಿ. ಈಗ 100 ಜನ ಹೋಗ್ತಾ ಇರ್ತೀರ, ದಾರಿಯಲ್ಲಿ ಯಾರಿಗಾದ್ರೂ ಸುಸ್ತಾಗಿ ಏನಾದ್ರು ಅವಘಡ ಆದದ್ದು? ಒಂದು ವ್ಯಾನ್ ಉಂಟು, ಅದು ಮಸ್ತ್ ತುಂಬಾ ಪ್ರಾಯದವರಿಗೆ ಏನಾದ್ರು ತೊಂದರೆ ಆದ್ರೆ ಅವರದೊಂದು ವ್ಯಾನ್ ಉಂಟು ಅವರಿಗೋಸ್ಕರ. ಮತ್ತೆ ಆರೋಗ್ಯ ಒಬ್ಬ ಡಾಕ್ಟರ್ ಕೂಡ ಇದ್ದಾರೆ. ಏನಾದ್ರು ಸಮಸ್ಯೆ ಇದ್ರೆ ವ್ಯಾನ್ ಅಲ್ಲಿ ಹಾಕಿ ಅವರಿಗೆ ಎಲ್ಲಿ ತನಕ ಹೋಗ್ಲಿಕ್ಕೆ ಆಗ್ತದೆ ವ್ಯಾನ್ ಅಲ್ಲಿ ಅಲ್ಲಿ ತನಕ ಹೋಗ್ತಾರೆ. ಮತ್ತೆ ಪುನಃ ನಡ್ಕೊಂಡು ಹೋಗಿ ಕರೆಕ್ಟ್ ಆದ್ಮೇಲೆ ಪುನಃ ನಡ್ಕೊಂಡು ಹೋಗ್ತಾರೆ. ಹೌದಾ ಸರ್? ಈಗ ಊಟ ತಿಂಡಿ ಎಲ್ಲ ಹೇಗೆ? ಇನ್ನೊಂದು ವ್ಯಾನ್ ಉಂಟು, ಎಲ್ಲ ನೀವೇ ಮಾಡ್ಕೊಂಡೆ? ಅವರು ಎಲ್ಲೆಲ್ಲಿ ಸ್ಪಾಟ್ ತಯಾರು ಮಾಡಿ, ನಮಗೆ ಹೋಟ್ಲಲ್ಲಿ ಊಟ ಮಾಡ್ಲಿಕ್ಕಿಲ್ಲ, ಇಲ್ಲಿ ಸ್ಪಾಟ್ ತಯಾರು ಮಾಡಿ ನಮಗೆ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಹೌದಾ? ಈಗ ಮಧ್ಯದಲ್ಲಿ ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಭೇಟಿ ಕೊಡ್ತೀರಾ? ಅದು ಲೈನ್ ಅಲ್ಲಿ ನಮ್ಗೆ ಹೇಗೆ ಇದ್ರೆ ಒಳಗೆ ಹೋದ್ರೆ ತುಂಬಾ ಒಳಗೆ ಹೋಗುದಿಲ್ಲ ನಾವು. ರಸ್ತೆ ಬದಿಯಲ್ಲಿ ಸಿಕ್ಕಿದ್ದಕ್ಕೆ ಎಲ್ಲದಕ್ಕೂ ದರ್ಶನ ತಗೊಂಡು ಹೋಗ್ತೀರಾ? ಈಗ ನೀವು ಪ್ರತಿ ವರ್ಷ ಹೋಗ್ತೀರಾ? ಈಗ ಕೆಲವೊಂದು ದೇವಸ್ಥಾನಕ್ಕೆ ಬರುವುದಾದ್ರೆ ಕೆಲವರು ಮನಸ್ಸಲ್ಲಿ ಇಂಥ ಇಷ್ಟ ಕಾಮಗಳು ಆಗಬೇಕು ನಮಗೆ ಅಂತ ಹರಕೆ ಹೊರಟುವುದು, ಇಲ್ಲ ಇದೊಂದು ಆಗಬೇಕು ನನಗೆ ಅಂತ ಹೇಳಿ ಇರ್ತದೆ. ನೀವೇನಾದರೂ ಆ ರೀತಿ ಅಂದ್ಕೊಂಡು ಹೋದದ್ದು ಅದ್ರಲ್ಲಿ ಹೋಗಿ ಬಂದ ಮೇಲೆ ಸಕ್ಸಸ್ ಆದಂತು ಏನಾದರೂ ಇದೆಯಾ? ಹೊತ್ಕೊಂಡು ಹೋಗೋದಿಲ್ಲ, ಅದು ಹೋದ ಮೇಲೆ ನಮಗೆ ಸಕ್ಸಸ್ ಆಗಿದೆ. ನಮ್ದು ಎಣಿಸಿದ ಕೆಲಸ ಎಲ್ಲ ಸಕ್ಸಸ್ ಆಗಿದೆ. ಅದಕ್ಕೋಸ್ಕರ ನಾವು ಹರಕೆ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡೋದಿಲ್ಲ. ಇದು ಕೂಡ ಹಾಗೆ, ನಾವು ಹರಕೆ ಹೊತ್ಕೊಂಡು ಪಾದಯಾತ್ರೆ ಖಂಡಿತ ಮಾಡೋದಿಲ್ಲ. ಓದಿದ್ದ ದೇವರ ದರ್ಶನ ಆದ್ಮೇಲೆ ನಮಗೆ ಅದು ನಮಗೆ ಅದ್ರ ಪ್ರತಿಫಲ ಸಿಗ್ತದೆ, ರಿಸಲ್ಟ್ ಗೊತ್ತಾಗ್ತದೆ ನಮಗೆ. ಈಗ ಇವತ್ತು ಎಷ್ಟು ಗಂಟೆಗೆ ಹೊರಟಿದ್ರಿ ಸರ್ ನೀವು? ಬೆಳಿಗ್ಗೆ ಕರೆಕ್ಟ್ ಆಗಿ ನಮ್ಮ ಇವರು 4 ಗಂಟೆಗೆ ಹೇಳಿದ್ದಾರೆ, 4:20ಕ್ಕೆ ಹೋಗಿದ್ದಾರೆ. ತುಂಬ ಖುಷಿ ಆಯಿತು ಸರ್. ಅಂದರೆ ಧನ್ಯವಾದ. ನಿಮ್ಮಲ್ಲಿ ಯೂತ್ಸ್ ಕೂಡ ಇದ್ದೀರಾ, ಅದು ತುಂಬ ಖುಷಿ. ಯಾಕಂದರೆ ಈಗೆಲ್ಲ ನಮ್ಮ ಜನ್ರೇಷನ್ ಮುಗಿತಾ ಇದೆ. ಆದಷ್ಟು ಯೂತ್ಸಿಗೆ ಸ್ವಲ್ಪ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅನ್ನೋದು ನಮ್ಮ ಮನವಿ ಅಷ್ಟೇ. ಯಾಕಂದರೆ
ನೀವು ಅಂದರೆ ನಮ್ಮ ತಲೆಮಾರೆಲ್ಲ ಹೋದ್ಮೇಲೆ ದೇವರ ಭಕ್ತಿ ಇಂಥದ್ದೆಲ್ಲ ಮಾಡುವವರು ಕಡಿಮೆ ಆಗ್ತಾರೆ. ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ಯೂತ್ಸಿಗೆ ಮೇಯ್ನ್ ಹೇಳ್ಕೊಡೋದು ಕೆಲವರಿಗೆ ನಾವು ಮೆಸೇಜ್ ಹಾಕಿ ಮಾಡ್ತಾ ಇದ್ದೇವೆ. ಬರ್ತಾ ಇದ್ದಾರೆ ಇವತ್ತು ಯಂಗ್ಸ್ಟರ್ಸ್ ಎಲ್ಲ ಜನ ಸೇರ್ಕೊಂಡಿದ್ದಾರೆ. ಅಂಥವ್ರು ಬಂದಾಗ ಮುಂದೆ ಇದನ್ನು ಬೆಳೆಸ್ಕೊಂಡು ಹೋಗ್ತಾರೆ. ನಾವು ಹೋದ್ಮೇಲೆ ಅದು ಅಲ್ಲಿಗೆ ನಿಲ್ಲಬಾರ್ದು ಅಂತ ಹೇಳಿ. 20ರಲ್ಲಿ ಒಂದು 3-4 ಇದ್ರು ಜನ ಇದ್ರು ಕೂಡ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮತ್ತೊಂದು 10 ಜನ ಒಟ್ಟು ಮಾಡ್ತಾರೆ. ಕರೆಕ್ಟ್ 10 ಜನ ಒಟ್ಟಾದ ಕೂಡಲೇ ಅದು 10ರಿಂದ 50 ಆಗ್ತದೆ. 100 ಆಗ್ತದೆ ಸರ್. ಇದು ಚೇಂಜಸ್ ಆಗಲಿಕ್ಕೆ ಚಾನ್ಸ್ ಅದೇ. ಅದೇ ಸರ್. ಅಂದ್ರೆ ಯುವಕರಿಗೆ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ ಬನ್ನಿ ಅಂತ ಬರ್ತಾ ಇದ್ದಾರೆ. ಆದ್ರೆ ಮತ್ತೆ ತುಂಬಾ ಪ್ರೆಷರ್ ಹಾಕಿ ಕರೆಯುವ ಹಾಗಿಲ್ಲ, ಯಾಕಂದ್ರೆ ನಡೆಯುವಂಥದ್ದು ಅದೇ. ನೆಕ್ಸ್ಟ್ ಕಟೀಲಿಗೆ ನವೆಂಬರ್ 21ಕ್ಕೆ ಕಟೀಲಿಗೆ ಅನೌನ್ಸ್ ಮಾಡಿದೆ. ನವೆಂಬರ್ 21ಕ್ಕೆ ಎಲ್ಲವೂ ಹಿರಿಯಡ್ಕ ದೇವಸ್ಥಾನ, ವೀರಭದ್ರ ದೇವಸ್ಥಾನ ಕತ್ತಲಿಂದ ಅಲ್ಲಿಂದನೇ ಹೊರಡೋದು. ಮತ್ತೆ ಜನವರಿ ಮಂದಾರ್ತಿ. ಮಂದಾರ್ತಿ ಜನವರಿ. ಧರ್ಮಸ್ಥಳ ಮುಗಿಸ್ಕೊಂಡು ಮಂದಾರ್ತಿ ಹೋಗ್ತಿದ್ದೀವಿ. ಮತ್ತೆ ನೆಕ್ಸ್ಟ್ ಕೊಳಲಿ ಇದೆ, ಡೇಟ್ ಫಿಕ್ಸ್ ಮಾಡಿ. ಇವರು ನಮ್ಮ ಗ್ರೂಪ್ನ ಸತೀಶ್ ಸರ್ ಮತ್ತು ಅವರು ನಿಮ್ಮ ಜೊತೆ ಮಾತನಾಡಿದರು. ಅಂದರೆ ನಮ್ಮ ಗ್ರೂಪಿದ ಬಗ್ಗೆ ಸ್ವಲ್ಪ ನಿಮ್ಮ ಇಂಟ್ರಡಕ್ಷನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವೆಲ್ಲರೂ ಹೋಗುವಾಗ ಸೇರ್ಕೊಳ್ಳಿಕ್ಕೆ ಜನ ಜಾಸ್ತಿ ಆಗಲಿ. ಅವರದ್ದು ಎಲ್ಲ ಇದರದ್ದು ಎಲ್ಲೆಲ್ಲಿ ಹೋಗ್ತಾರೆ ಅವರು, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಕಟೀಲಿಗೆ ಹೋಗ್ತಾರೆ, ಎಲ್ಲಗೂ ಅವ್ರು ನಮಗೆ ಬರ್ತದೆ, ನಮ್ಮ ಗ್ರೂಪಿಗೆ ಬರ್ತದೆ ಅವರು ಪ್ರತಿ ಸಲ. ಒಂದು ಸಲ ನಾವು ಬನ್ನಿ ಒಂದು ಸಲ ನಾವು ಅವರಿಗೆ ಜಾಯ್ನ್ ಆಗಿದ್ದೇವೆ. ಬಟ್ ಅವರು ಹಿರಿಯಡ್ಕದಿಂದ ಹೊರಟಿದ್ರು, ನಾವು ಮುಲ್ಕಿಂದ ಹೊರಟಿದ್ದೆವು. ಕಟೀಲಿಗೆ ಒಟ್ಟಿಗೆ ಹೋಗಿದ್ವಿ. ಇವರು ನಾವು ಉಡುಪಿಯಿಂದ ಹೋಗಿದ್ವಿ, ಪೆರ್ಣಂಕಿಲೆ ಒಟ್ಟಿಗೆ ಹೋಗಿದ್ವಿ. ಹಿರಿಯಡ್ಕಕ್ಕೆ ನಾವು ಹೋಗ್ತಾ ಇರ್ತೇವೆ, ಹಿರಿಯಡ್ಕ ದೇವಸ್ಥಾನಕ್ಕೆ. ಅದೇ ನಾನು ಹೇಳಿದೆಲ್ಲ ವಾದಿರಾಜ್ ಅವರು ಅಂತ ಹೇಳಿ. ಅಲ್ಲ, ಅವರು ಇದರಲ್ಲೂ ಕೂಡ ಸ್ಟಾರ್ಟ್ ಮಾಡಿದವರ ಹೆಸರು ವಾದಿರಾಜ್ ಆಚಾರ್ಯ ಅಂತ ಹೇಳಿ ಅಂತ. ಅದಕ್ಕೆ ಅಂದರೆ ಅವರು ಧರ್ಮಸ್ಥಳ ಪಾದಯಾತ್ರೆ ನನ್ನ ಪಾದಯಾತ್ರೆಯ ಗುರುಗಳು. ಮತ್ತೆ ನಾನೇನು ಇವರಿಗೇನು ಗುರುಗಳಲ್ಲ, ನಮಗೆ ವೀರಭದ್ರ ಸ್ವಾಮಿಯ ದೊಡ್ಡ ಗುರು. ಅವರ ಅನುಗ್ರಹದಿಂದ ಮಾಡ್ತಾ ಇದ್ದೇವೆ, ನಮ್ಮ ಬಲದಿಂದ ಅಲ್ವೇ ಅಲ್ಲ. ಯಾಕಂದರೆ ಮುಂದೆ ಅವ್ರು ಕಳ್ಸ್ಕೊಂಡು ಹೋಗ್ಬೇಕು ವಿನ ನಾವಲ್ಲ. ನಾವು ಎಲ್ರಿಗೂ ಪ್ರಯತ್ನಕ್ಕಾಗಿ ಎಲ್ರಿಗೂ ನಮ್ಮ ಪ್ರೋತ್ಸಾಹ ಮತ್ತು ಇದು ಮಾಡ್ತೇವೆ. ಇವರು ಒಂದು ದಿನ ಫಿಕ್ಸ್ ಮಾಡ್ತಾರೆ, ಫಿಕ್ಸ್ ಮಾಡಿ ಡೇಟನ್ನು ಒಂದು ವಾಟ್ಸಪ್ಪಲ್ಲಿ ಹಾಕಿ ಬಿಡ್ತಾರೆ, ಇಂಥ ದಿನ ಹೊರಡ್ತಾ ಇದ್ದೇವೆ. ಆ ದಿವಸ ನಾವೆಲ್ಲ ರೆಡಿಯಾಗಿರ್ತೀವಿ. ಯಾರು ಬರ್ತಾರೆ ಅವರು ಎಲ್ಲ ರೆಡಿಯಾಗಿರ್ತಾರೆ. ಇದಕ್ಕೇನು ಬಲಾತ್ಕಾರ ಮಾಡಲಿಕ್ಕೆ ಬಲಾತ್ಕಾರ ಏನಿಲ್ಲ. ಒಂದ್ಸಲ ಬನ್ನಿ ಅಂತ ಅವರಿಗೆ. ನಮ್ದಂದರೆ ಇದಕ್ಕೆ ಶ್ರವಣ ಸಂಕ್ರಮಣಕ್ಕೆ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹಿರಿಯಡ್ಕ ನಮ್ಮದು ಜಾತ್ರೆಗೆ ಕೊನೆಗೊಳ್ಳುತ್ತೆ, ವರ್ಷದ್ದು ಕೊನೆಗೊಳ್ಳುತ್ತೆ. ಅಂದರೆ ತಿಂಗಳಿಗೆ ಒಂದು ಕ್ಷೇತ್ರ ಪಾದಯಾತ್ರೆ ಮಾಡ್ತಾನೆ ಇರ್ತಾರೆ ತಿಂಗಳಿಗೊಮ್ಮೆ. ನೀವೆಲ್ಲ ಹಿರಿಯಡ್ಕದವರೇನ ಬೇರೆ ಬೇರೆ ಕಡೆಯಿಂದ ಬರೋದು? ಹಿರಿಯಡ್ಕ, ಪರ್ಕಳ, ಹೆರ್ಗ, ಪೇತ್ರಿ ಬರ್ತಾರೆ, ಆಚೆ ಕೊಂಡಾಡಿ, ಈ ಸಲ ಎಲ್ಲ ಬರ್ತಾ ಇರ್ತಾರೆ. ಟೋಟಲ್ ಎಷ್ಟು ಜನ ಇದ್ದೀರಾ ಸರ್ ನಿಮ್ಮ ಗ್ರೂಪಲ್ಲಿ? ಮಿನಿಮಮ್ ಸಾಧಾರಣ 30ವರೆಗೆ ಹತ್ರ ಇದ್ದೇವೆ. ಅಂದರೆ 30 ಮಂದಿಯೂ ಬರಲ್ಲ, ಕೆಲವರಿಗೆ ಬರ್ಲಿಕ್ಕಾಗಲ್ಲ, ಮಿಸ್ ಲೇಡೀಸ್ ಇದ್ದಾರೆ. ಹಾಗಾಗಿ ಈಗ ಇವತ್ತಿಂದ ಏನು ವಿಶೇಷ ನಿಮ್ಮದು ಪಾದಯಾತ್ರೆದು? ಇವತ್ತಿದ್ದು ಅಂದರೆ ನವರಾತ್ರಿ. ಎಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇಲ್ಲ, ನಮ್ಮದು ಒಂದೇ ಕ್ಷೇತ್ರ, ಲಾಂಗ್ ಅಲ್ಲ, ಸುಮಾರು 20 ಕಿಲೋಮೀಟರ್ ಹತ್ರ. ನೀವು ಇದೇ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ? ಅಂದರೆ ವರ್ಷಕ್ಕೆ ಒಂದು ದೇವಿ ಕ್ಷೇತ್ರಕ್ಕೆ ನಾವು ನವರಾತ್ರಿಗೆ, ಅಂದರೆ ಅಂಬುಲ್ಪಾಡಿ, ಹೋದ ವರ್ಷ ಇಲ್ಲಿ ಕೊಂಜಾರ್ಗಿರಿ ಹೋಗಿದ್ದು, ಈ ಸಲ ಇಲ್ಲಿ ಕನ್ನಾರ್ ಬಂದಿದ್ದೀವಿ. ಹಾಗೆ ಜಾಸ್ತಿ ದೂರ ಅಂದರೆ ಯಾವುದು? ಧರ್ಮಸ್ಥಳನ? ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಒಮ್ಮೆ ಹೋಗ್ತಾ ಇರ್ತೀವಿ. ಅವಾಗೇನು ಹೇಳ್ತಾ ಇದ್ರಿ, ಚಪ್ಪಲ್ ಹಾಕ್ಲಿಕ್ಕಿಲ್ಲ, ಬರ್ಮಡೆಲ್ಲ ಹಾಕ್ಲಿಕ್ಕಿಲ್ಲ ಅಂತ? ನಮ್ಮ ಪಾದಯಾತ್ರೆ, ನಮ್ಮ ಗುರುಗಳ ಪ್ರಕಾರ ಪಾದಯಾತ್ರೆ ಅನ್ನುವಂಥದ್ದು ಚಪ್ಪಲಿ ಹಾಕ್ಕೊಂಡು ಪಾದಯಾತ್ರೆ ಇಲ್ಲ. ನಮ್ಮದು ನಾರ್ಮಲ್ ಆಗಿ ನಡೆಯುವಂಥದ್ದು, ಚಪ್ಪಲಿ ಇಲ್ಲದೆ ನಡೆಯುವಂಥದ್ದು. ಮತ್ತು ಬರ್ಮುಡ ಪ್ಯಾಂಟ್ ಎಲ್ಲ ಅಲೌಡ್ ಮಾಡಲ್ಲ. ಮತ್ತು ಲೇಡೀಸಿಗೂ ಹೋಗಿ ಸಿಂಪಲ್ ಚೂಡಿದಾರ್ ಮತ್ತು ಸಾರಿ ಮತ್ತು ಜೀನ್ಸ್ ಪ್ಯಾಂಟ್ ಅಥವಾ ಟೈಟ್ ಪ್ಯಾಂಟ್. ಎಷ್ಟು ಜನ ಲೇಡೀಸ್ ಇದ್ದಾರೆ ಸರ್? ಲೇಡೀಸ್ ಇವತ್ತು ಸ್ವಲ್ಪ ಶಾರ್ಟ್ ಇದ್ದಾರೆ, ಅಂದರೆ ಕೆಲವರಿಗೆ ಬರ್ಲಿಕ್ಕೆ ಆಗ್ತದೆ. ನವರಾತ್ರಿ 4ರಿಂದ 5 ಮಂದಿ ಬರ್ತಾ ಇದ್ದಾರೆ. ಹೌದಾ ಸರ್? ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಅದರಲ್ಲೂ ನೀವು ಚಪ್ಪಲ್ ಹಾಕದೆ ಬರುವಂಥದ್ದು ಭಾಳ ವಿಶೇಷವಾದಂಥ ಒಂದು ಪಾದಯಾತ್ರೆ. ಅಂದರೆ ನಮ್ಮ ಗುರುಗಳು ಏನು ನಮಗೆ ತಿಳಿಸಿದ್ದಾರೆ ಅದನ್ನು ನಾವು ಮುಂದುವರ್ಸ್ತೇವೆ. ವಾದಿರಾಜ ಆಚಾರ್ಯ ಅಂತ ಹೇಳಿ ನಮ್ಮ ಗ್ರೂಪದ್ದು ಕೂಡ ಕಟ್ಟಿದವರು, ಅವರ ಹೆಸರು ಕೂಡ ವಾದಿರಾಜ್ ಅಂತ ಹೇಳಿ. ಇದು ಬೇರೆ ನಾವೇನು ಅಲ್ಲ, ಇದ್ದೇವೆ ಒಂದು ಇದು ಮಾಡುವಂಥ, ಅನೌನ್ಸ್ ಮಾಡುವಂಥದ್ದು ನಾವು ಅಷ್ಟೇ. ಅವರು ಮೈಂದ ಅಂದರೆ ಈಗ ಅವ್ರು ನಡೆಯುವ ಪರಿಸ್ಥಿತಿ ಇಲ್ಲ. ಅವರಿಗೆ ಬೆನ್ಮೂಳೆ ಸ್ವಲ್ಪ ಆಪರೇಷನ್ ಆಗಿ ಈಗ ಅವರು ಧರ್ಮಸ್ಥಳಕ್ಕೆ ಮಾತ್ರ. ಇದು ನಾವು ಹಿರಿಯಡ್ಕದಿಂದ ಸಪ್ರೇಟ್ ನಾವು ಒಂದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅಂದರೆ ಸರ್ ಇದು?
ಇದು ಹಿರಿಯಡ್ಕದಿಂದ 4-5 ವರ್ಷ. 5 ವರ್ಷ ಆಯಿತು. 4-5 ವರ್ಷ ಆಯ್ತು. ನಿಮ್ಮ ಹೆಸರು ಸರ್? ಪ್ರಶಾಂತ್. ಪ್ರಶಾಂತ್ ಅಂತೇಳಿ, ಮೂಲತಃ ಹಿರಿಯಡ್ಕದವರು. ಮೂಲತಃ ಎರಡು ಟೀಮ್. ಎರಡು ತಂಡಗಳ